ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನೆಲ್ ಸೋನಿಕಾ ಫ್ಯಾಷನ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾವು ಅರುಣಾಚಲೇಶ್ವರನ ದರ್ಶನ ಪಡೆಯೋದಕ್ಕೆ ಹೋಗ್ತಿದ್ದೀವಿ. ಅರುಣಾಚಲಂ ಅಥವಾ ತಿರುವಣ್ಣಾಮಲೈ ಕ್ಷೇತ್ರ, ಇಲ್ಲಿನ ವಿಶೇಷತೆಗಳನ್ನು ನಿಮಗೂ ತಿಳಿಸ್ಕೊಡ್ತೀನಿ, ಹಾಗೆ ನಾನು ತಿಳ್ಕೊತೀನಿ. ಇದು ಪರಮಶಿವನ ಪವಿತ್ರ ಕ್ಷೇತ್ರ, ಹಾಗೆ ಇದು ರಮಣ ಮಹರ್ಷಿಗಳ ತಪೋಭೂಮಿ ಹಾಗೂ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವ ಪಂಚಭೂತಗಳ ಕ್ಷೇತ್ರದಲ್ಲಿರುವ ಒಂದು ಪ್ರಮುಖವಾದ ಕ್ಷೇತ್ರ. ಇದನ್ನು ಅಗ್ನಿಲಿಂಗ ಅಂತ ಕೂಡ ಕರೀತಾರೆ. ಋಣಂ ಅಂದರೆ ಪಾಪಗಳನ್ನು ಪರಿಹರಿಸುವ ಎಂದರ್ಥ, ಮತ್ತು ಚಲಂ ಅಂದರೆ ಬೆಟ್ಟ ಅಂತ. ಕಾಶಿಯಲ್ಲಿ ಮರಣದ ನಂತರ ಮುಕ್ತಿ, ಆದರೆ ಇಲ್ಲಿ ಅರುಣಾಚಲನನ್ನು ನೆನೆದರೆ ಮುಕ್ತಿ ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿನ ಪ್ರಧಾನ ಲಿಂಗನ ಅರುಣಾಚಲೇಶ್ವರ ಅಂತ ಕರೀತಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಅದೇ ಗಿರಿ ಪ್ರದಕ್ಷಿಣೆ. ದೇವಸ್ಥಾನದ ಹಿಂದೆ ಇರುವ ಅರುಣಗಿರಿ ಈ ಬೆಟ್ಟನೇ ಸಾಕ್ಷಾತ್ ಶಿವ ಎಂದು ನಂಬಿದ್ದಾರೆ. ಇಲ್ಲಿ ಕಾರ್ತಿಕ ಮಾಸದ ಪೌರ್ಣಮಿ ದಿನ ಈ ಬೆಟ್ಟದ ತುದಿಯಲ್ಲಿ ಕಾರ್ತಿಕ ದೀಪನ ಹಚ್ತಾರೆ. ಅದನ್ನು ನೋಡೋಕ್ಕೆ ಎಲ್ಲ ಕಡೆಯಿಂದನೂ ಇಲ್ಲಿಗೆ ಭಕ್ತರು ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅಂದರೆ ಲಕ್ಷ ಲಕ್ಷ ಜನ ಸೇರ್ತಾರಂತೆ. ಈ ಬೆಟ್ಟದ ಸುತ್ತ 8 ದಿಕ್ಕುಗಳಲ್ಲಿ 8 ಶಿವಲಿಂಗಗಳಿವೆ. ಈ ಎಲ್ಲ ಶಿವನ ದೇವಸ್ಥಾನಗಳು ನೋಡಿ ಬಂದರೆ ಒಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಇದು ಟೋಟಲ್ 14 ಕಿಲೋಮೀಟರ್ಗಳಿದೆ. ಯೂಶಲಿ ಜನ ಬರೀ ಕಾಲಲ್ಲಿ ನಡೆದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ನಡೆಯೋಕ್ಕಾಗಲ್ಲ ಅಥವಾ ಕಷ್ಟ ಇದೆ ಆ ಥರ ಏನಾದರೂ ಅನ್ನೋರು ಆಟೋದಲ್ಲಿ ಕೂಡ ಹೋಗ್ಬೋದು, ಇಲ್ಲ ಅವರು ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಸೊ ಈಗ ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ, ಹೊರಡೋಣ ಬನ್ನಿ. ಗಿರಿ ಪ್ರದಕ್ಷಿಣೆಯಲ್ಲಿ ಮೊದಲನೇ ಅಂದರೆ ಪ್ರಥಮ ಲಿಂಗ ಇಂದ್ರಲಿಂಗ. ಈ ಲಿಂಗದ ದರ್ಶನ ಪಡೆದ್ರೆ ಐಶ್ವರ್ಯ ಕೂಡ ವೃದ್ಧಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮೊದಲನೇದು ಇಂದ್ರಲಿಂಗಂ ಕಂಪ್ಲೀಟ್ ಆಯ್ತು. ಈಗ ಇದು ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ಲಿಂಗ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದು ವೃಷಭ ರಾಶಿಯುಳ್ಳವರು ದೀಪ ಹಂಚಿದ್ರೆ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ಅದಾಗಲಿ ಅಂತ ಓದಕ್ಕೆ ಬಂದಾಗ ಈ ಥರ ರೋಡ್ನ ದಾಟಲೇಬೇಕು. ತುಂಬ ಹುಷಾರಾಗಿ ದಾಟಿ, ಮಕ್ಕಳಿದ್ರೆ ಮಕ್ಕಳನ್ನ ಹುಷಾರಾಗಿ ಕರ್ಕೊಂಬನ್ನಿ. ನೆಕ್ಸ್ಟು ಅಗ್ನಿಲಿಂಗ 1.6 ಕಿಲೋಮೀಟರ್ಸ್ ದೂರ ಇದೆ ಇಂದ್ರಲಿಂಗದಿಂದ. ಈಗ ನಾವಿರೋದು ಅಗ್ನಿಲಿಂಗ. ಇದು ಸಿಂಹರಾಶಿಯವ್ರಿಗೆ ಒಳ್ಳೇದಾಗುತ್ತೆ ಇಲ್ಲಿ ಬಂದರೆ. ಮತ್ತು ಅಗ್ನಿಲಿಂಗ ಬಂದು ಯಾವುದೇ ರೀತಿಯಾದಂಥ ರೋಗ ರುಜಿನಿಗಳು ಏನು ಬರದೇ ಇರೋ ಥರ ನಮ್ಮನ್ನೆಲ್ಲ ಕಾಯುತ್ತೆ, ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಅಗ್ನಿದೇವನೇ ಇದನ್ನು ಸ್ಥಾಪನೆ ಮಾಡಿರೋದು. ಅದಕ್ಕೆ ಇದಕ್ಕೆ ಅಗ್ನಿಲಿಂಗ ಅಂತ ಕರೀತಾರೆ. ಪ್ಲೇಸಲ್ಲಿ ಏನೋ ದೃಷ್ಟಿ ತೆಗೆಸ್ಕೊಂಡ್ರೆ ಮೈಯಲ್ಲಿರೋ ನೋವುಗಳೆಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಸಾಕಷ್ಟು ಉಪ ದೇವಸ್ಥಾನಗಳು ನಮಗೆ ಸಿಗುತ್ತೆ. ಮೂರನೇ ಲಿಂಗ ಯಮಲಿಂಗ. ಅಗ್ನಿಲಿಂಗದಿಂದ 1.8 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ನಾವೀಗ ಯಮಲಿಂಗ ದರ್ಶನಿಗೆ ಹೋಗ್ತಾ ಇದ್ದೀವಿ. ಈ ಯಮಲಿಂಗದ ವಿಶೇಷತೆ ಏನಂದರೆ ಸಾಕ್ಷಾತ್ ಯಮಧರ್ಮರಾಜವರೇ ಬಂದು ಸ್ಥಾಪನೆ ಮಾಡಿದಂತಹ ಒಂದು ಲಿಂಗ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವಾಗ ದರ್ಶನಾದಿಗೆ ಬರ್ತಾ ಇದ್ದೀವಿ. ಯಮಲಿಂಗ ಇದು ಆ್ಯಕ್ಚುಲಿ ಬಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು. ಸೊ ಅವ್ರನ್ನ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು. ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲೂ ನಮಗೆ ದೇವರ ದರ್ಶನಗಳೇ ಹೆಚ್ಚಾಗಿ ಕಾಣಿಸುತ್ತೆ.
ಸೊ ಆ ದೇವರ ದರ್ಶನದಲ್ಲಿ ಪ್ರಾಪ್ತರಾಗಿ ಆ ದೇವರಕ್ಕೆ ತೃಪ್ತಿಯಾಗಿ ಆ ದೇವರನ್ನು ನೋಡಿಕೊಂಡು ನಿಮ್ಮ ಗಿರಿ ಪ್ರದೇಶವನ್ನು ಮುಂದುವರಿಸ್ಬೋದು. ನಿಮಗೆ ಕೆಟ್ಟ ಆಲೋಚನೆಗಳನ್ನೋದೇ ಬರೋದಿಲ್ಲ. ಆ ಶಿವ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. 14 ಕಿಲೋಮೀಟರ್ ನಿಮಗೆ ಹೇಗಾಯಿತು ಅಂತಾನೆ ಗೊತ್ತಾಗ್ತಿರೋಷ್ಟು ಕರ್ಕೊಂಡು ಹೋಗ್ತಾನೆ. ಓಂ ನಮಃ ಶಿವಾಯ. ಸಮಯದ ಅಭಾವ ತುಂಬ ಆಗಿದೆ. ಇಲ್ಲಿ ಕಾಣಿಸ್ತಾವ್ರಿ ಎಲ್ಲ. ಸೊ ಬೆಳಕಲ್ಲಿ ಮಾತ್ರ ನಾವು ಕಾಣಿಸ್ತೀವಿ. ಅದರಲ್ಲಿ ನಮಗೆ ಲೈಟ್ ಇದ್ರೇ ಸ್ವಲ್ಪ ಜನ ಕಾಣಿಸೋದು. ಸೊ ಲೈಟ್ ಹಾಕಿ ಬಂದಿದ್ದೀವಿ ಹೇಳುವಾಗ ನಿನ್ನ ಮೈಯ ಮೇಲೆ ಯಾರೇ ಬರೆದವರು ಚುಚ್ಚಿಟ್ಟ ರಂಗೋಲೆ. ಅದೇ ತಾನೇ ಮಗ? ಕರೆಕ್ಟ್ ಆಗೈತೆ ಮಗ. ಫಸ್ಟ್ ಇಲ್ಲ ಬರಲಿಲ್ಲ ಮಗ, ಸಾಕು ಸರಿಯಾಗಿ. ಅದು ಹೂವೇ. ಇದು ನೈಋತ್ಯ ಲಿಂಗ. ಇಲ್ಲಿ ಬರುವ ಭಕ್ತರಿಗೆ ಆರೋಗ್ಯ ಸಮಸ್ಯೆ ಹಾಗೂ ಸಂತಾನ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ಬಂದರೆ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಈಗ ನಾವು ವರ್ಣಲಿಂಗದಲ್ಲಿದ್ದೀವಿ. ವರುಣ ಲಿಂಗ ಬಂದು ಸಾಕ್ಷಾತ್ ವರುಣನೇ ಪ್ರತಿಷ್ಠಾಪನೆ ಮಾಡಿರೋದು. ಇದು ವಾಟರ್ ಡಿಸೀಸಸ್ ಏನೇನಿರುತ್ತೆ, ಲೈಕ್ ನೀರಿಂದ ಚರ್ಮ ರೋಗ ಅಥವಾ ಇನ್ಫೆಕ್ಷನ್ಸ್ ಅದೇನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಇಲ್ಲಿ ಬಂದರೆ. ಆಮೇಲೆ ಕುಂಭರಾಶಿ ಮತ್ತು ಮಕರ ರಾಶಿನ ಪ್ರೊಟೆಕ್ಟ್ ಮಾಡುತ್ತೆ. 5.5 ಕಿಲೋಮೀಟರ್ ಈಗ ನಾವು ವಾಯುಲಿಂಗಂ ಕಡೆಗೆ ಹೋಗ್ತಿದ್ದೇವೆ. ಸುಸ್ತಾಗಿದೆ ಸೋನು. ಆಫ್ ಕೋರ್ಸ್ ನನ್ಗಿನ್ನ ಎನರ್ಜಿ ಇದೆ ಸೋನು. ಹಿಂಗಿರುತ್ತೆ ಬಿಡಪ್ಪ. ಮತ್ತೊಂದು ಲಿಂಗದ ದರ್ಶನಕ್ಕೆ ಬಂದಿದ್ದೀವಿ. ಚಂದಿರಲಿಂಗಂ, ಚಂದ್ರಲಿಂಗಂ. ಸೊ ಇದು ಲಿಂಗಗಳಲ್ಲಿ ಮಹತ್ವವಾದದ್ದು. ಇದು ನಮ್ಮ ದೇಹದಲ್ಲಿನ ಸಕಾರಾತ್ಮಕ ಭಾವನೆಗಳನ್ನು ಒಡೆದು ಹಾಕುತ್ತದೆ. ಜನಗಳಿಗೆ ಬರುವ ಕೆಟ್ಟ ಆಲೋಚನೆಗಳು, ಆತ್ಮಹತ್ಯೆ ಅಂಥ ಸನ್ನಿವೇಶಗಳನ್ನು ದೂರ ಮಾಡುವಂತಹ ಲಿಂಗ. ಅಂಥ ಮೈಂಡ್ಸೆಟ್ ಇರೋ ಜನರು ಏನಾದ್ರು ಇದ್ದರೆ ದಯವಿಟ್ಟು ಒಂದ್ಸರಿ ಬಂದು ಈ ಚಂದ್ರಲಿಂಗವನ್ನು ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದು. ಈ ಚಂದ್ರಲಿಂಗ ಅಷ್ಟಲಿಂಗಗಳಲ್ಲಿ ಒಂದಲ್ಲ, ಆದರೂ ತುಂಬ ಮಹತ್ವಪೂರ್ಣವಾಗಿರುವಂಥ ಒಂದು ಲಿಂಗ. ಈ ವಾಯುಲಿಂಗದ ಬಗ್ಗೆ ಸ್ಪೆಷಾಲಿಟಿ ಏನು ಮಗ? ಸ್ನೇಹಿತರೆ, ವಾಯುಲಿಂಗ ಅನ್ನೋದು ಇದು ಒಂದು ಅಷ್ಟಲಿಂಗಗಳಲ್ಲಿ ಒಂದು. 6ನೇ ಲಿಂಗ ಅಂತಾರೆ. ಅರುಣಾಚಲಂ ಗಿರಿ ಪ್ರದರ್ಶನೆಯಲ್ಲಿ ಬರುವಂಥ ಒಂದು ಲಿಂಗ. ಮತ್ತೊಂದು ಲಿಂಗ. ಸೊ ಇದು ಬಂದು ಕರ್ಕಟ ರಾಶಿಯವರಿಗೆ ತುಂಬ ಪವಿತ್ರವಾದದ್ದು. ಕರ್ಕಟ ರಾಶಿಯವರಿಗೆ ಶಾಂತಿ ಅಲ್ಲಿ ಏನಾದರೂ ಕೊರತೆ ಇದ್ದಲ್ಲಿ ದಯವಿಟ್ಟು ಬಂದು ಇಲ್ಲೊಂದ್ಸರಿ ದರ್ಶನ ಮಾಡ್ಕೊಳ್ಳಿ. ಪೀಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವೋ ಅದು ನಿಮ್ಮ ಜೀವನದಲ್ಲಿ ಬರುತ್ತೆ. ಅನುಕೂಲ ಏನೆಂದು ನಾನು ದೇವರ ದರ್ಶನ ಆದ ಮೇಲೆ ತಿಳಿಸುತ್ತೇನೆ. ಫುಲ್ ಪ್ರೋ ಆಗ್ಬಿಟ್ಟಿದ್ದಾರೆ ಎಲ್ಲದರಲ್ಲೂ. ಸೊ ಅವರೇ ಹೇಳ್ತಾರೆ. ಫ್ರೆಂಡ್ಸ್, ಈಗ ನಾವು ಕುಬೇರ ದರ್ಶನ ಮಾಡಿದರೆ ನಮ್ಮ ಈ ಕುಬೇರ ಲಿಂಗದ ಬಗ್ಗೆ ನಮ್ಮ ಆತ್ಮೀಯವರು ಚೇತನ್ ಅವರು ಒಂದೆರಡು ಮಾತು ಹೇಳ್ತಾರೆ. ಕುಬೇರ ಲಿಂಗನ ದರ್ಶನ ಮಾಡಿ ಈಗ ತಾನೇ ಬಂದು ಕೂತಿದ್ದೀವಿ. ಕುಬೇರ ಅಂದ್ರೇ ದುಡ್ಡಿನ ಸಮಸ್ಯೆ ಏನಾದರೂ ಇದ್ದಾಗ ನಿಮಗೆ ಈ ಕುಬೇರನ್ನ ನೆನೆಸ್ಕೊಂಡು ದರ್ಶನ ಮಾಡಿದಾಗ ನಿಮ್ಮ ಸಮಸ್ಯೆ ಎಲ್ಲ ತೀರಿ ಧನ ಪ್ರಾಪ್ತಿಯಾಗುವ ಸಂಭವವಿದೆ. ಸೊ ಖಂಡಿತವಾಗ್ಲೂ ಒಂದು ಸರಿ ಬಂದು ನೋಡಿ, ತುಂಬ ಚೆನ್ನಾಗಿದೆ ಲಿಂಗ. ಕಡೆ ಲಿಂಗ ಈಶಾನ್ಯ ಲಿಂಗಕ್ಕಿಂತ ಮುಂಚೆ ಮೋಕ್ಷ ಮಾರ್ಗ ಸಿಗುತ್ತೆ. ಇದರದ್ದು ವಿಶೇಷತೆ ಏನು ಅಂತ ಅಂದರೆ, ಒಂದು ತುಂಬ ಸಣ್ಣದು ಒಂದು ದ್ವಾರ ಇರುತ್ತೆ. ಅದರಿಂದ ಹೊರಗಡೆ ಬಂದರೆ ನಮಗೆ ಮೋಕ್ಷ ಸಿಕ್ಕಂಗೆ ಅಂತ ಒಂದು ನಂಬಿಕೆ ಇದೆ. ನಾವು ರಾತ್ರಿ ಹೋಗೋಕ್ಕಾಗಲಿಲ್ಲ. ಸೊ ಆವಾಗ ತುಂಬ ಜನ ಇದ್ದರು ಅಂತ ನಾವಿವಾಗ ಮತ್ತೆ ಬೆಳಿಗ್ಗೆ ಬಂದಿದ್ದೀವಿ. ದಪ್ಪವಾಗಿರೋರು ಕೂಡ ಹೋಗ್ಬೋದು. ಅದರೊಳಗೆ ಒಂದು ನಂಬಿಕೆ.
ಕಡೆ ಲಿಂಗ ಈಶಾನ್ಯ ಲಿಂಗ ಇದು ಇರೋದು ನಾರ್ತ್ ಈಸ್ಟ್ ಆಫ್ ದ ಟೆಂಪಲ್. ಈಶಾನ್ಯ ಲಿಂಗದ ದರ್ಶನ ಮಾಡಿದ್ರೆ ಯಾವುದೇ ರೀತಿಯಾದಂಥ ಮನೋವೇದನೆಗಳು ಏನೂ ಇರಲ್ಲ, ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೂ ಇದೆ ಕಡೆಯ ಲಿಂಗ, ಅಷ್ಟಲಿಂಗಗಳಲ್ಲಿ ಕಡೆಯ ಲಿಂಗ. ತಲೆ ಬಗ್ಸ್. ಈಗ ಕಡೆಗೆ ಫೈನಲಿ ಗಿರಿ ಪ್ರದಕ್ಷಿಣೆ ಮುಗ್ದಿದೆ. ನಾರ್ಮಲ್ ದರ್ಶನಕ್ಕೆ ಹೋಗಬೇಕು. ಅದು ಬೆಳಿಗ್ಗೆ ಎಷ್ಟೊತ್ತಾಗುತ್ತೆ ನೋಡಬೇಕು. ಜನ ಜಾಸ್ತಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ನಾವು ನೈಟು ಪ್ರದಕ್ಷಿಣೆ ಮುಗಿಸ್ಕೊಂಡು ಬೆಳಿಗ್ಗೆ ದರ್ಶನಕ್ಕೆ ಬಂದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಆಯಿತು ದರ್ಶನ. ಆ್ಯಕ್ಚುಲಿ ನಮ್ಮ ಮುಂದೆನೇ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಆಗೋಷ್ಟು ನಿಲ್ಲಿಸ್ಬಿಟ್ಟಿದ್ರು ನನ್ನ ಫ್ರೆಂಟಲ್ಲೇ. ಸೊ ತುಂಬ ಖುಷಿ ಆಯಿತು, ದರ್ಶನವೂ ತುಂಬ ಚೆನ್ನಾಗಾಯಿತು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ರೂಮ್ ಚೆಕ್ಔಟ್ ಆಗಿ ಹೊರಟಿದ್ದೀವಿ. ಸೊ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಬರೀ ಟೆಂಪಲ್ದು ಮಾತ್ರ ವಿಡಿಯೋ ಹಾಕಿದ್ದೀನಿ. ಅದು ಬಿಟ್ಟು ನಾವು ಹೋಗಿದ್ದು, ಅಲ್ಲಿ ಎಂಜಾಯ್ ಮಾಡಿದ್ದು ಅದೆಲ್ಲ ಇನ್ನೊಂದು ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅದಕ್ಕೂ ಹಾಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಬಾಯ್ ಬಾಯ್.